ಗಣೇಶೋತ್ಸವದ ಸಂದರ್ಭದಲ್ಲಿ ಆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಸ್ಟೋರಿ ಒಂದು ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಇದೆ. ಯಾವ ಕಾರಣಕ್ಕೆ ಅಲ್ಲಿ ಗಲಾಟೆ ಆಯ್ತು, ಗಲಭೆ ಆಯ್ತು, ಆ ಡೀಟೇಲ್ಸ್ ಅನ್ನ ಕೂಡ ನೋಡ್ಬಿಡೋಣ. ಕಲ್ಲು ತೂರಾಟಕ್ಕೆ ಕಾರಣ ಆಯ್ತು ಮತಾಂಧ ಮನಸ್ಥಿತಿ. ಮತಾಂಧತೆ ಈ ಪದ ನಿಮ್ಗೆಲ್ಲ ಫೆಮಿಲಿಯರ್ ಈಗಾಗಲೇ. ಗಣೇಶ ಮೆರವಣಿಗೆ ಹೋಗ್ತಾ ಇರೋದನ್ನ ಸಹಿಸೋಕಾಗದೆ ಕೆಲವರ ಕಣ್ಣು ಕೆಂಪಾಯ್ತು, ಬುದ್ಧಿ ಮನೇಲೆ ಬಿಟ್ಟು ಬಂದ್ರು. ಪರಿಣಾಮ ಏನು ಅಂತ ಅಂದ್ರೆ ಇಷ್ಟು ದೊಡ್ಡ ಗಲಭೆ. ಸೊ 5ರಿಂದ 6 ಯುವಕರಿಗೆ ಈ ಪ್ಲಾನ್ನಲ್ಲಿ ನೀವು ಭಾಗಿಯಾಗಿ, ನೀವು ಲೈಟ್ ಆಫ್ ಮಾಡಿ, ನೀವು ಕಲ್ಲು ಹೊಡೀರಿ ಅಂತೆಲ್ಲ ಹೇಳುವಂತಹ ಪ್ರಯತ್ನಗಳಾಗಿತ್ತಂತೆ. ಗಲಾಟೆಯ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್ ಅನ್ನೋದು ತಿಳಿದು ಬರ್ತಾ ಇದೆ. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಹಿಸೋಕಾಗದೆ ಈ ಕೃತ್ಯವನ್ನು ಮಾಡಿರೋದು. ಪ್ರಶ್ನೆ ಇರೋದೇನು ಗೊತ್ತಾ, ಮೂಲಭೂತವಾಗಿ ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದೆಲ್ಲೆಡೆ ಮೂರ್ತಿ ಪೂಜೆ ಇವರ ಪ್ರಕಾರ ಅಂದರೆ ಈ ವ್ಯಕ್ತಿಗಳ ಪ್ರಕಾರ ಮಹಾಪಾಪ. ನಮಗೆ ಪಾಪ ಇದೆ, ಸೊ ನೀವು ಕೂಡ ಮಾಡಬಾರ್ದು, ಅದನ್ನು ನೀವು ಮಾಡಿದ್ರು ನಾವು ಸಹಿಸಲ್ಲ ಅನ್ನೋ ಮಾನಸಿಕತೆ ಇದೆಯಲ್ಲ, ಇದನ್ನು ಆಳವಾಗಿ ಬೇರು ಸಮೇತ ಕಿತ್ತು ಹಾಕೋ ತನಕ ಇಂಥ ಘಟನೆಗಳು ಆಗ್ತಾನೆ ಇರುತ್ತೆ. ಲಾಠಿ ಚಾರ್ಜ್ ಬಗ್ಗೆನೂ ನಾವು ಓದ್ತೀವಿ, ಕಲ್ಲು ತೂರಾಟದ ಬಗ್ಗೆ ಕೂಡ ಓದ್ತೀವಿ. ಇದು ಬದಲಾಗಲ್ಲ. ಗಣೇಶೋತ್ಸವದಲ್ಲೂ ಬದಲಾಗಲ್ಲ, ಶ್ರೀರಾಮನವಮಿ ಟೈಮ್ನಲ್ಲೂ ಕೂಡ ಬದಲಾಗಲ್ಲ. ಯಾವುದೇ ಮೂರ್ತಿ ಪೂಜೆ ಎಲ್ಲಿ ಮಾಡಿದ್ರು ಕೂಡ, ದುರ್ಗಾ ಪೆಂಡಾಲ್ ಹಾಕಿದ್ರು ಬದಲಾಗಲ್ಲ. 5ರಿಂದ 6 ವರ್ಷದ ಹುಡುಗರು ಮೇಲ್ ನಿಂತ್ಕೊಂಡು ಮೂರ್ತಿ ನೋಡ್ಕೊಂಡು ಉಗಿತಾರೆ ಅಂತ ಅಂದರೆ, ನೆಟ್ಟಿಗೆ 5ರಿಂದ 6 ವರ್ಷ ಅಂದರೆ ಚಡ್ಡಿ ಹಾಕೊಳಕ್ಕೆ ಬರಲ್ಲ ಅವ್ರಿಗೆ. ಅವರು ಉಗಿತಾರೆ ಮೂರ್ತಿಯನ್ನು ನೋಡಿಕೊಂಡು ಅಂದರೆ ಅವರಿಗೆ ಆ ವಿಷ ಬೀಜ ಬಿತ್ತೋ ಕೆಲಸ ಎಷ್ಟು ಆಳವಾಗಿ ಆಗ್ತಿದೆ ಅವ್ರಿಗೇನು ಗೊತ್ತಿರುತ್ತೆ. ಇನ್ನು ಯುವಕರು ಬಿಡಿ, ಆಲ್ರೆಡಿ ಬ್ರೈನ್ ವಾಶ್ಡ್, ಬ್ರೈನ್ ಡೆಡ್. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು ಮದ್ದೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಸಾಕಷ್ಟು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಇದರ ಜೊತೆಗೆ ಯಾರು ಕಲ್ಲು ತೂರಾಟ ಮಾಡಿದ್ರು ಆ ಕಿಡಿಗೇಡಿಗಳ ಸಂಪೂರ್ಣವಾದಂಥ ಒಂದು ತನಿಖೆಗೂ ಕೂಡ ಪೊಲೀಸ್ ಇಲಾಖೆ ಹಿಡಿದಿರುವಂಥದ್ದು. ಘಟನೆಯ ಕುರಿತು ಸಂಪೂರ್ಣವಾಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಸಂಗ್ರಹವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಯಾವ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು, ಯಾವ ಟೈಮ್ಗೆ ಕಲ್ಲು ತೂರಾಟ ಆಯಿತು, ಎಲ್ಲಿಂದ ಕಲ್ಲು ಬಂದವು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಈ ಒಂದು ರಾಮ್ ರಹೀಂ ನಗರದ ಒಂದು ಮಸೀದಿ ಏನಿದೆ, ಮಸೀದಿ ಪಕ್ಕದಿಂದ ಕಲ್ಲು ತೂರಾಟ ಆಯಿತು ಅಂತ ಏನೊಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಮಸೀದಿ ಪಕ್ಕದಲ್ಲೇ ಒಂದು CCTV ಕ್ಯಾಮ್ರಾ ಕೂಡ ಇದೆ. ಇದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಪೊಲೀಸ್ನವರು ಮುಂದಾಗಿರುವಂಥದ್ದು. ಇಲ್ಲಿರುವಂಥ ಒಂದಷ್ಟು ಫುಟೇಜಸ್ಗಳನ್ನು ಕೂಡ ತೆಗೆದುಕೊಂಡೋಗಿ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸ್ನವರು ಮುಂದಾಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಆ ಮಸೀದಿ ಪಕ್ಕದಲ್ಲಿರುವಂಥ ಒಂದು 2-3 ರಸ್ತೆಗಳೇನಿದೆ, ಆ ರಸ್ತೆಗಳ ಅಕ್ಕಪಕ್ಕವೇ ಎಲ್ಲವೂ ಕೂಡ ಒಂದಷ್ಟು CC ಕ್ಯಾಮ್ರಾಗಳ ಅಳವಡಿಕೆ ಕೂಡ ಇದೆ. ಮನೆಗಳಲ್ಲಿರುವಂಥ CC ಕ್ಯಾಮ್ರಾಗಳನ್ನು ಕೂಡ ಪೊಲೀಸರು ತನಿಖೆ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಅವತ್ತು ಘಟನೆ ನಡೆದಂಥ ದಿನ ಏನಿದೆ, ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದು ಐಮಾಸ್ ಲೈಟ್ ಇದೆ ಈ ಒಂದು ರಸ್ತೆಯಲ್ಲಿ. ಆ ರಸ್ತೆಯ ಐಮಾಸ್ ಲೈಟನ್ನು ಆಫ್ ಮಾಡಿ ಬಳಿಕ ಕಲ್ಲು ತೂರಾಟ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸ್ಥಳೀಯರು ಮಾಹಿತಿಯನ್ನು ನೀಡಿದರು. ಅದರ ಒಂದು ಹಿನ್ನೆಲೆಯಲ್ಲೂ ಕೂಡ ಪೊಲೀಸ್ನವರ ತನಿಖೆ ಆ ಆ್ಯಂಗಲ್ನಲ್ಲೂ ಕೂಡ ಸಾಗ್ತಾ ಇರುವಂಥದ್ದು. ಈಗಾಗಲೇ ಪ್ರಕರಣ ಸಂಬಂಧ 21 ಮಂದಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಅವರ ಹಿನ್ನೆಲೆಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅವರ ಹಿಂದೆ ಯಾವುದಾದ್ರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಹಿಂದೆ ಯಾವುದಾದ್ರೂ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆರಂಭವಾಗಿರುವಂಥದ್ದು. ಜೊತೆಗೆ ಈ ಒಂದು ಇವತ್ತು ಬಂದಿರುವಂಥ ಹಿನ್ನೆಲೆಯಲ್ಲಿ ಮಸೀದಿ ಅಕ್ಕಪಕ್ಕ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ವಹಿಸಿರುವಂಥದ್ದು. ಜೊತೆಗೆ ತನಿಖೆ ಕೂಡ ಕ್ಷಣಕ್ಕೂ ಹೊಸ ಆಯಾಮಗಳನ್ನು ಪಡೆದುಕೊಳ್ತಾ ಇರುವಂಥದ್ದು. ಇಲ್ಲಿರುವಂಥ ಒಂದಷ್ಟು CCTV ಫುಟೇಜಸ್ಗಳನ್ನ ತೆಗೆದುಕೊಂಡಿರುವಂಥ ಪೊಲೀಸ್ನವ್ರಿಗೆ ಆರೋಪಿಗಳ ಪತ್ತೆ ಹಚ್ಚುವುದರ ಜೊತೆಗೆ ಇನ್ನೊಂದಷ್ಟು ಜನರ ಬಂಧನ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ತನಿಖೆ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮದ್ದೂರು. ಸ್ಥಳದ ಚಿತ್ರಣ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ವಿ. ಏನು ಗೊತ್ತಾ, ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸೋದು, ಗಣೇಶ ಪೆಂಡಲ್ ಹಾಕಬೇಕಾದ್ರೂ ಪೊಲೀಸರ ಪರ್ಮಿಷನ್ ಅನ್ನು ತಗೊಳ್ತಾರೆ. ಪ್ರಸಾದ ವಿತರಣೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೂ ಪರ್ಮಿಷನ್ ಇರುತ್ತೆ. ಯಾವ ರೂಟಲ್ಲಿ ಹೋಗಬೇಕು ಅನ್ನೋದಕ್ಕೂ ಪರ್ಮಿಷನ್ ಇರುತ್ತೆ. ಯಾವ ರೂಟಲ್ಲಿ ಹೋಗುತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಿರುತ್ತೆ. ಆದರೂ ಇಂಥ ಘಟನೆಗಳನ್ನು ತಡೆಯಲ್ವಲ್ಲ ಅವರು ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಗೆ ನೋಡಿ, ಅಲ್ಲಿ ಕಾನ್ಸ್ಪಿರಸಿಯ ಆಳ ಆಗಲ್ಲ ಎಷ್ಟು ಅನ್ನೋದ್ರ ಡೀಟೇಲ್ಸನ್ನು ಪಬ್ಲಿಕ್ ಟಿವಿ ಕೊಡ್ತಾ ಇದೆ.